ಪಾದಚಾರಿ ಮಾರ್ಗ ತೆರವುಗೊಳಿಸುವಂತೆ ನಗರ ಪಾಲಿಕೆಗೆ ಆದೇಶಿಸಿದ್ದು, ಯಾರು ಬಡವರ ಬದುಕಿನ ಜತೆ ಚೆಲ್ಲಾಟ ಆಡುತ್ತಿರುವ ನಗರ ಪಾಲಿಕೆ ನಡೆ ಖಂಡಿಸಿ ಪ್ರತಿಭಟಿಸುವುದಾಗಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ತಿಳಿಸಿದರು. ಮೈಸೂರು ನಗರದ ಜಲದರ್ಶಿಯಲ್ಲಿ ಬೀದಿ ಬೀದಿ ವ್ಯಾಪಾರಿಗಳ ಸಭೆಯನ್ನ ಉದ್ದೇಶಿಸಿ ನಂತರ ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯಿಸಿದ ಅವರು, ನಗರದಲ್ಲಿ ಮಹಾನಗರ ಪಾಲಿಕೆಯವರು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶವಿಲ್ಲದಿದ್ದರೂ ಪಾದಚಾರಿ ಮಾರ್ಗ ತೆರವು ಕಾರ್ಯ ಮಾಡುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಯಾವುದೋ ಒಂದು ಪಾದಚಾರಿ ಅಪಘಾತ ಪ್ರಕರಣದಲ್ಲಿ ಆದೇಶ ಮಾಡಿದೆ. ಪಾದಚಾರಿ ನಡೆದು ಹೋಗುವಾಗ ಮಾರ್ಗ ಸಾರ್ವಜನಿಕರ ಸ್ವತ್ತು ಎಂದು ಆದೇಶಿಸಿದೆ. ಇದನ್ನೇ ಆದೇಶವಾಗಿರಿಸಿಕೊಂಡು ಪಾದಚಾರಿ ಒತ್ತುವರಿ ತೆರವು ಮಾಡಲಾಗುತ್ತಿದೆ. ಇದಕ್ಕೆ ನಮ್ಮ ವಿರೋಧವಿಲ್ಲ. ಆದರೆ ಬೀದಿ ಬದಿಗಳಲ್ಲಿ ಹೂ, ಹಣ್ಣು, ಸೊಪ್ಪು, ತರಕಾರಿ ಮಾರುವವರನ್ನ ಗುರಿಯಾಗಿಸಿಕೊಂಡಿರುವುದು ಸರಿಯಲ್ಲ. ಅವರದು ಬದುಕು ಅಲ್ಲವೇ? ಎಲ್ಲ ಪಾದಚಾರಿ ಮಾರ್ಗ ಫ್ರೀ ಫಾರ್ ವಾಕ್ ಮಾಡಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಪಾದಚಾರಿ ಮಾರ್ಗದಲ್ಲಿರುವ ಹಾಲಿನ ಬೂತ್, ಸಫಾಯಿ ಕರ್ಮಚಾರಿ ಅಂಗಡಿ, ಟ್ರಾನ್ಸ್ಫಾರ್ಮ್, ಹೋಟೆಲ್, ಚೇರ್ ತೆರವುಗೊಳಿಸಿ ಅದನ್ನು ಹೊರತುಪಡಿಸಿ ಗುಬ್ಬಿಗಳ ಮೇಲೆ ಬ್ರಹ್ಮಾಸ್ತ್ರ ಎಷ್ಟು ಸರಿ? ಫುಟ್ಪಾತ್ ಸಾರ್ವಜನಿಕರ ಆಸ್ತಿಯಾದರೆ ಅದನ್ನು ಬಾಡಿಗೆ ಕೊಟ್ಟಿದ್ದೇವೆಂದು ಬಾಡಿಗೆ ವಸೂಲಿ ಮಾಡುವುದು ಹೇಗೆ? ಪರ್ಯಾಯವಾಗಿ ನೀವು ಜಾಗ ಕೊಟ್ಟ ಮೇಲೆ ಒತ್ತುವರಿ ತೆರವು ಖಾಲಿ ಮಾಡಿಸಬೇಕು. ಅದರಲ್ಲೂ ನಗರದಲ್ಲಿ ಸಯಾಜಿರಾವ್ ರಸ್ತೆ, ಚಿಕ್ಕ ಗಡಿಯಾರ, ಒಲಿಂಪಿಯಾ ಟಾಕೀಸ್ನಲ್ಲಿ ತೆಗೆಸುವುದು ಸರಿಯಲ್ಲ. ಇದೆಲ್ಲವನ್ನು ಬೀದಿ ಬದಿ ವ್ಯಾಪಾರಿಗಳೇ ಹೇಳುತ್ತಿದ್ದಾರೆ. 350 ಮಂದಿ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಬಟ್ಟೆ ಸೇರಿ ಇನ್ನಿತರೆ ವ್ಯಾಪಾರ ಮಾಡುತ್ತಿದ್ದು, ಪಾದಚಾರಿಗಳಿಗೆ ಅವರಿಂದ ತೊಂದರೆ ಇಲ್ಲ, ಏಕೆಂದರೆ ಅವರೇ ಇವರಿಗೆಲ್ಲ ಗ್ರಾಹಕರೆಂದರು. ರಾಜ್ಯ ಕಾಂಗ್ರೆಸ್ ರಸ್ತೆ ಬದಿ ವಿಭಾಗದ ರಾಜ್ಯ ಕಾರ್ಯದರ್ಶಿ ಬಸವರಾಜು, ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವಕ್ತಾರ ಕೆ ಮಹೇಶ್, ನಗರ ಹಾಗೂ ಜಿಲ್ಲಾ ಕಾಂಗ್ರೆಸ್ ರಸ್ತೆ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಅಜ್ಮಲ್ ಪಾಷಾ, ನಗರ ಕಾರ್ಯದರ್ಶಿ ಜುನಾಯಿದ್, ನಗರ ಉಪಾಧ್ಯಕ್ಷ ಹಲೀಂ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಇವತ್ತು ಕೆಲವು ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಯ ಪದಾಧಿಕಾರಿಗಳ ಜೊತೆ ನಾವಿವತ್ತೊಂದು ಸಭೆ ಮಾಡಿದ್ದೀವಿ. ಸಭೆಯ ಉದ್ದೇಶ ಇಷ್ಟೇನೆ, ಮೈಸೂರಿನಲ್ಲಿ ಮೈಸೂರು ಮಹಾನಗರ ಪಾಲಿಕೆಯವರು ರಾಜ್ಯ ಸರ್ಕಾರದ ಆದೇಶ ಏನಿಲ್ಲ, ಫುಟ್ಪಾತ್ ಅಲ್ಲಿರುವಂಥ ಅಂಗಡಿಗಳನ್ನು ಎತ್ತಿಸ್ಬೇಕು, ಎತ್ಕೊಂಡು ಹೋಗ್ಬೇಕು ನೀವು ಅನ್ನುವಂಥದ್ದು ಆದೇಶ ಏನು ನಾವು ಸರ್ಕಾರದಿಂದ ಕೊಟ್ಟಿಲ್ಲ. ಅವರು ಹೇಳ್ತಾ ಇರುವಂಥದ್ದು ಸುಪ್ರೀಂ ಕೋರ್ಟ್ ಆದೇಶ ಇದೆ. ಸುಪ್ರೀಂ ಕೋರ್ಟ್ ಆದೇಶ ಯಾವುದು? ಮೈಸೂರು ನಗರ ಪಾಲಿಕೆಗೆ ಸಂಬಂಧಪಟ್ಟಂತ ಸುಪ್ರೀಂ ಕೋರ್ಟ್ ಆದೇಶ ಎಲ್ಲೂ ಇಲ್ಲ. ಅವರು ಜನರಲ್ ಆಗಿ ಅಬ್ಸರ್ವೇಷನ್ ಮಾಡಿದ್ದಾರೆ. ಅದೆಲ್ಲ ಯಾವುದೋ ಒಂದು ಊರಲ್ಲಿ ಫುಟ್ಪಾತ್ ಮೇಲೆ ಜಾಗ ಇಲ್ಲದಿದ್ದಕ್ಕೆ ಪಾದಚಾರಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಬಂದು ಆಕ್ಸಿಡೆಂಟ್ ಆಗಿ ಸತ್ತೋದಾಗ ಅಲ್ಲ ಇನ್ಸೂರೆನ್ಸ್ ಕ್ಲೈಮ್ ಮಾಡುವಂಥ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಹಿಂದೇನೂ ಫುಟ್ಪಾತ್ ಅನ್ನುವಂಥದ್ದು ಅವೆಲ್ಲ ಪಬ್ಲಿಕ್ ಸಾರ್ವಜನಿಕರ ಆಸ್ತಿ, ಅದು ಸಾರ್ವಜನಿಕರ ಸೊತ್ತು ಅನ್ನುವಂಥ ಒಂದು ಆದೇಶ ಮಾಡಿರುವಂಥದ್ದನ್ನ ಕೋರ್ಟ್ ಮಾಡಿ ಇದ್ದಕ್ಕಿದ್ದಂಗೆ ಮೈಸೂರು ಮಹಾನಗರ ಪಾಲಿಕೆಯವರು, ಕಾರ್ಪೊರೇಷನ್ ಕಮಿಷನರ್ ಇರ್ಬೋದು, ಅಡ್ಮಿನಿಸ್ಟ್ರೇಟರು ಇವರೆಲ್ಲ ಸೇರ್ಕೊಂಡು, ಈಗ ಚುನಾಯಿತ ಪ್ರತಿನಿಧಿಗಳಿಲ್ಲ, ಇವರೇ ಸೇರ್ಕೊಂಡು ಅಲ್ಲಿ ಬೆಂಗಳೂರಲ್ಲಿ GB ಅವ್ರು ಏನು ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ಮಾಡುವಂಥದ್ದಕ್ಕೆ ಮೀಡಿಯಾ ಅಟೆನ್ಷನ್ ಕ್ರಿಯೇಟ್ ಮಾಡುವಂಥದ್ದಕ್ಕೂ ಏನೋ ಗೊತ್ತಿಲ್ಲ ನನಗೆ. ಇವರು ಮಾಡ್ತಾ ಇದ್ದಾರೆ, ಮಾಡಬಾರ್ದು ಅನ್ನುವಂಥದ್ದು ನಾನು ಹೇಳ್ತಾ ಇಲ್ಲ. ಬಟ್ ಬೀದಿ ಬದಿ ವ್ಯಾಪಾರಿಗಳು ಕಳೆದ 16 ವರ್ಷಗಳಿಂದ ಆ ಬೀದಿನಲ್ಲಿ, ಆ ಫುಟ್ಪಾತ್ ಅಲ್ಲಿ ಒಂದು ಜಾಗದಲ್ಲಿ 10 ಅಡಿ ಫುಟ್ಪಾತ್ ಇದೆ, ಒಂದು 100 ಅಡಿ ಜಾಗದಲ್ಲಿ ಹಣ್ಣು ಮಾರೋದು, ತರಕಾರಿ ಮಾರೋದು 24/7 ಅವ್ರು ಮಾಡ್ತಾ ಇಲ್ಲ. 2 hours 3 hours ಬೆಳಿಗ್ಗೆ ಹೊತ್ತು ಸೊಪ್ಪು ಮಾರೋದು, ತರಕಾರಿ ಮಾರಿ ಅವ್ರ ಜೀವನ ನಡೆಸ್ಕೊಂಡು ಹೋಗುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರದ್ದು ಬದುಕಿದೆಯಲ್ವಾ, ಅವ್ರದ್ದು ಜೀವ ಅಲ್ವಾ, ಅವರು ಬದುಕಬೇಕಲ್ವಾ? ನೀವು ಅಕಸ್ಮಾತ್ ಅವ್ರು ಖಾಲಿ ಮಾಡಲೇಬೇಕು, ಫುಟ್ಪಾತ್ ಎಲ್ಲ ಪೂರ್ತಿ ಮೈದಾನ ಥರ ಇರಬೇಕು, ರನ್ನಿಂಗ್ ರೇಸ್ನ ಮಾಡಿದ್ರೆ ಈ ಎಂಡಿಂದ ಆ ಎಂಡ್ವರೆಗೂ ಫುಟ್ಪಾತ್ ಕ್ಲೀನ್ ಆಗಿರ್ಬೇಕು ಅನ್ನುವಂಥ ಉದ್ದೇಶ ಇದ್ರೆ ನೀವು ಮಾಡಿ, ದಯಮಾಡಿ. ಫುಟ್ಪಾತ್ ಅಲ್ಲಿ ಇವ್ರನ್ನ ತೆಗೆದ ತಕ್ಷಣ ಎಲ್ಲಾ ಫುಟ್ಪಾತ್ಗಳು ಕಂಪ್ಲೀಟ್ ಆಗಿ ಫ್ರೀ ಫಾರ್ ವಾಕಿಂಗ್ ಆಗ್ಬಿಡುತ್ತಾ? ಫುಟ್ಪಾತ್ ಅಲ್ಲಿ ನೀವೇ ಇನ್ಸ್ಪೆಕ್ಷನ್ ಮಾಡಿ ನೋಡಿ. ಫುಟ್ಪಾತ್ ಮೇಲೆ ಮಿಲ್ಕ್ ಬೂತ್ಗಳಿದಾವೆ, ಫುಟ್ಪಾತ್ ಮೇಲೆ ಸಫಾಯಿ ಕರ್ಮಚಾರಿ ಅವರು ಅಂಗಡಿ ಇಟ್ಕೊಂಡವ್ರೆ, ಫುಟ್ಪಾತ್ ಮೇಲೆ ಟ್ರಾನ್ಸ್ಫಾರ್ಮರ್ಸ್ನ ತಗೊಂಬಂದು ಹಾಕವ್ರೆ, ಫುಟ್ಪಾತ್ನೆಲ್ಲ ಹಗದವ್ರೆ. ಕೆಲವು ಹೋಟೆಲ್ಗಳು ಫುಟ್ಪಾತ್ ಮೇಲೆ ಚೇರ್ಗಳು ಹಾಕೊಂಡು ಟೇಬಲ್ ಹಾಕೊಂಡು ನಡೆಸ್ತಾವ್ರೆ. ಪಾಪ ಇವರು ಯಾವುದೋ ಒಂದು ಪಾತ್ರೆನೋ ಮಡಿಕೆ ಮಕರಿ ತಗೊಂಬಂದು ಅಲ್ಲಿ ಇಟ್ಕೊಂಡವ್ರ ಮೇಲೆ ಬ್ರಹ್ಮಾಸ್ತ್ರ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನನ್ನ ಪ್ರಶ್ನೆ ಇದೆ. ಆಮೇಲೆ ಇವರು ನಿಜವಾಗಲೂ ಪ್ರಾಮಾಣಿಕರಿದ್ರೆ ಫುಟ್ಪಾತ್ನ ಬಾಡಿಗೆ ಕೊಟ್ಟಿದ್ದೀವಿ ಅಂತ ರೆಸಿಪ್ಟ್ನ 1000 ರೂಪಾಯಿ ಕಲೆಕ್ಟ್ ಮಾಡಿ ರೆಸಿಪ್ಟ್ನ ರಿಸೀವ್ ಮಾಡುವಂಥ ಕೆಲಸವನ್ನು ಹೆಂಗೆ ಮಾಡಿದ್ರು? ಫುಟ್ಪಾತ್ ಈಸ್ ಎ ಪಬ್ಲಿಕ್ ಟ್ರಸ್ಟ್ ಪ್ರಾಪರ್ಟಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ನೀವೇ ಹೇಳ್ತೀರಿ. ಅದು ಪಬ್ಲಿಕ್ ಟ್ರಸ್ಟ್ ಪ್ರಾಪರ್ಟಿ ಇಂದ ಮೇಲೆ
ಅದರ ಸೂಪರ್ವಿಷನ್ ಮಾಡುವಂಥದ್ದು ಅದು ಹೊಣೆಗಾರಿಕೆ ಯಾರ ಮೇಲಿದೆ? ಮೈಸೂರು ನಗರ ಪಾಲಿಕೆ ಮೇಲಿದೆ. ಅದನ್ನು ನೀವು ಅವ್ರಿಗೂ ಸಾವಿರ ರೂಪಾಯಿ ಇಸ್ಕೊಂಡು, ಅಫಿಷಿಯಲ್ ₹1,000 ಇಸ್ಕೊಂಡು, ಅನ್ಅಫಿಷಿಯಲ್ ಆಗಿ ಇನ್ನೆಷ್ಟು ಇಸ್ಕೊಂಡ್ರೋ ಗೊತ್ತಿಲ್ಲ, ಸಾವಿರ ರೂಪಾಯಿ ಇಸ್ಕೊಂಡು ನೀವು ಈ ಥರ ನೀವು ರೆಸಿಪ್ಟ್ ಕೊಟ್ಬಿಟ್ಟಿದ್ದೀರಿ. ಅವ್ರಿಗೆ ರೆಸಿಪ್ಟ್ ಕೊಟ್ಟಿದ್ದೀರಾ? ಹೆಂಗೆ ಕೊಟ್ರಿ ನೀವು? ಆಯಿತು, ಕೊಟ್ಟ ಮೇಲೆ ಅಲ್ಲಿಂದ ನೀವು ಖಾಲಿ ಮಾಡಿಸ್ಬೇಕು ಅಂತ ಅವ್ರು ಪರ್ಯಾಯವಾಗಿ ನೀವು ಜಾಗ ಕೊಡಬೇಕು. ಜಾಗ ಕೊಟ್ಟ ಮೇಲೆ ಅವ್ರು ಖಾಲಿ ಮಾಡಿ ಅಂತ ಹೇಳಬೇಕು. ಈಗ ಬೆಂಗಳೂರಲ್ಲೆಲ್ಲ ಹೈಕೋರ್ಟ್ಗೆ ಕೆಲವರು ಹೋಗಿದ್ದಾರೆ. 15 ಅಡಿ ಫುಟ್ಪಾತ್ ಇದ್ರೆ ಅದರೊಂದು 5 ಅಡಿ ಟೆಂಪರರಿಯಾಗಿ ಬೆಳಗ್ಗೆ 2 ಗಂಟೆ ಸಾಯಂಕಾಲ 2 ಗಂಟೆ ನೀವು ವ್ಯಾಪಾರ ಮಾಡ್ಕೊಳ್ಕೊಂಥದಕ್ಕೆ ಅವಕಾಶ ಇದೆ ಅಂತ ಅವ್ರು ಹೇಳಿದ ಮೇಲೆ GBA ಅವರು ಅವಕಾಶ ಮಾಡ್ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಸಯಾಜಿರಾವ್ ರೋಡು, ಚಿಕ್ಕಗಡಿಯಾರ, ಆಮೇಲೆ ಒಲಿಂಪಿಯಾ ಟಾಕೀಸ್ ಹತ್ರ ಎಲ್ಲ 10 ಅಡಿ ಫುಟ್ಪಾತ್ ಇದ್ರೆ ಒಂದು 3 ಅಡಿ 4 ಅಡಿಗೆ ಇವರು ಬಟ್ಟೆ ಮಾರ್ಕಂತಾರೋ ಇನ್ನೊಂದು ಮತ್ತೊಂದು ಮಾರ್ಕೊಳ್ಳುವಂಥದ್ದು ಅವಕಾಶ ಮಾಡಿಕೊಡಿ. ಸಮಸ್ಯೆ ಏನು? ಫುಟ್ಪಾತ್ನೇ ಸಂಪೂರ್ಣವಾಗಿ ಬಂದ್ ಮಾಡುವಂತ ಕೆಲಸವನ್ನ ಮಾಡಿದ್ರೆ ನಾವು ಅದ್ರ ಪರವಾಗಿಲ್ಲ, ತೆಗೀರಿ ಅಂತ ಹೇಳ್ತದೆ. ಅವರು ಹೇಳ್ತಾವ್ರೆ ಫುಟ್ಪಾತ್ನೇ ಸಂಪೂರ್ಣವಾಗಿ ಅಕ್ವೈರ್ ಮಾಡ್ಕೊಂಡು ಜನಗಳಿಗೆ ಓಡಾಡಕ್ಕೆ ಮಾಡದೇ ಇರೋತ್ತಿನಲ್ಲಿ ಮಾಡುವಂಥದ್ದಾದ್ರೆ ದಯಮಾಡಿ ತಗ್ಸಿ ಸ್ವಾಮಿ ಅಂತ ಅವರೇ ಬೀದಿ ಬದಿ ವ್ಯಾಪಾರಿಗಳೇ ಅವರೇ ಬಂದು ಹೇಳ್ತಾವ್ರೆ. ನಾವು ಒಂದ್ ಕಡೆ ಸೈಡಲ್ಲಿ ಕೂತ್ಕೊಂಡು 2 ಅವರ್ಸ್ ವ್ಯಾಪಾರ ಮಾಡ್ಕೊಂಡು ಹೋಗುವಂಥದ್ದು ನೀವು ಈ ತರ ನಮಗೆ ತೊಂದರೆ ಕೊಟ್ಬಿಟ್ರೆ ನಾವು ಉಳಿಯೋದಂಗೆ ಅಂತ. ಈಗ ಈ ಬರೀ 3 ರೋಡಲ್ಲಿ ಅವರು ಹೇಳಿರುವಂಥ ಮಾಹಿತಿ ಪ್ರಕಾರ ಸಯಾಜಿರಾವ್ ರೋಡು, ಒಲಿಂಪಿಯಾ ಟಾಕೀಸ್ ರೋಡು, ಆಮೇಲೆ ಚಿಕ್ಕಗಡಿಯಾರ ಹತ್ರ 350 ಬೀದಿ ಬದಿ ವ್ಯಾಪಾರಿಗಳಿದಾರಂತೆ. ಅದ್ರಲ್ಲಿ ನೋಡಿ ಈ ತರ ಐಡೆಂಟಿ ಕಾರ್ಡ್ ಕೊಟ್ಟವ್ರು ಎಲ್ರಿಗೂ. ಏನೇನ್ ಮಾಡ್ತಾರೆ ಸರ್ ಆ ರೋಡ್ಗಳಲ್ಲಿ? ಏನ್ ಬರೀ ತರಕಾರಿ ಇದನ್ನ ಮಾಡ್ತಾರ, ಎಲ್ಲ ಬಟ್ಟೆ ಮಾಡ್ತಾರಲ್ಲ, ಬೆಳಗ್ಗೆ ಸಂಜೆ ಅಲ್ಲಿ 2 ಅವರ್ಸ್ 3 ಅವರ್ಸ್ ಬರೀ ಕೈಯಲ್ಲಿ ತಗೊಂಬಂದು ಅವನು ಬಟ್ಟೆ ಪ್ಯಾಂಟು ನೈಟ್ ಡ್ರೆಸ್ಗಳನ್ನ ಮಾರುವಂತ ಕೆಲಸವನ್ನ ಮಾಡ್ತಾನೆ ಅಷ್ಟೇನೆ. ಇನ್ನೇನ್ ಮಾಡ್ತಾವನಲ್ಲಿ ಪರ್ಮನೆಂಟ್ ಆಗಿ ಇಟ್ಕೊಂಡವನೆ. ಆಯ್ತು, ನೀವು ಫುಟ್ಪಾತ್ನ ಪೂರ್ತಿ ಪ್ರಮಾಣದಲ್ಲಿ ಎಲ್ರಿಗೂ ಪಬ್ಲಿಕ್ಗೆ ಪಲ್ಟಿ ಹೊಡ್ಕೊಂಡು ಆಮೇಲೆ ಇದನ್ನ ನಡ್ಕೊಂಡು ಹೋಗುವಂಥದಕ್ಕೆ ಓಟ ಮಾಡುವಂಥದಕ್ಕೆ ಅವಕಾಶ ಮಾಡಿಕೊಡ್ತೀವಿ, ಮಾಡ್ಕೊಡಿ. ಫುಟ್ಪಾತ್ ಮೇಲೆ ಇರುವಂತ ಟ್ರಾನ್ಸ್ಫಾರ್ಮರ್ಸ್ ತೆಗೀರಿ. ಫುಟ್ಪಾತ್ ನಲ್ಲಿ ಹಗ್ದು ಈ ಕೇಬಲ್ನವರೆಲ್ಲ ಅಲ್ಲಿ ಫುಟ್ಪಾತ್ ಮೇಲೆ ನಡ್ಕೊಳಕ್ ಹೋಗದಿರುವಂತ ಪರಿಸ್ಥಿತಿ ಮಾಡ್ಬಿಟ್ಟವ್ರೆ. ಫುಟ್ಪಾತ್ ಮೇಲೆ ಮಿಲ್ಕ್ ಬೂತ್ ಇಟ್ಕೊಂಡಿದ್ದು ತೆಗ್ಸ್ರಿ. ಸರ್, ಇದು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಅದನ್ನೇ ಹೇಳ್ತಾ ಇರೋದು ನಾನು ನಿಮ್ಗೆ ನಾನು ಹೇಳಿದಾಗ ನೀವೆಲ್ಲ ಈಗ ಬಂದಿ ಅಂತ ಕಾಣಿಸುತ್ತೆ. ಸುಪ್ರೀಂ ಕೋರ್ಟ್ ಆದೇಶ ಈ ಮೈಸೂರು ಮಹಾನಗರ ಪಾಲಿಕೆಯಲ್ಲಿರುವಂತ ರಸ್ತೆಗಳ ವ್ಯಾಪ್ತಿಗೆ ಅನ್ವಯಿಸುವಂತದ್ದಲ್ಲ. ಜನರಲ್ ಆಗಿ ಒಂದು ಅಬ್ಸರ್ವೇಷನ್ಸ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನವರು. ಸುಪ್ರೀಂ ಕೋರ್ಟ್ನವರು ರೀಸೆಂಟ್ ಆಗಿ ಏನಾದ್ರು ಮೈಸೂರು ನಗರದಲ್ಲಿ ಇಂಥ ರೋಡ್ಗಳೆಲ್ಲ ಫುಟ್ಪಾತ್ ನ ಕ್ಲಿಯರ್ ಮಾಡಿಸ್ಬೇಕು, ಫುಟ್ಪಾತ್ ಪೂರ್ತಿ ಪ್ರಮಾಣದಲ್ಲಿ ಫ್ರೀ ಆಗಿರಬೇಕು ಅನ್ನುವಂಥದ್ದು ಹೇಳುವಂತ ಕೆಲಸವನ್ನು ಎಲ್ಲಾದ್ರೂ ಮಾಡಿದ್ರೆ ಆದೇಶ ತೋರಿಸಿ. ಬೆಂಗಳೂರಿಗೂ ಅಲ್ಲ ಇವ್ರೆ, ಜನರಲ್ ಆಗಿ ಇಡೀ ದೇಶದಲ್ಲಿ ಎಲ್ಲಾ ನಗರ ಪ್ರದೇಶಗಳಲ್ಲಿ ಫುಟ್ಪಾತ್ ಇಸ್ ಎ ಪಬ್ಲಿಕ್ ಟ್ರಸ್ಟ್ ಪ್ರಾಪರ್ಟಿ. ಪಾದಚಾರಿಗಳಿಗೆ ನಡ್ಕೊಂಡು ಹೋಗುವಂಥದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ನಾನು ತೆರವು ಮಾಡ್ತಾ ಇದ್ದಿರೋ ತಪ್ಪು ಅಂತ ಹೇಳ್ತಾ ಇಲ್ಲ. ಅವ್ರದ್ದು ಜೀವನ ಇದೆಯಲ್ವಾ, ಅವ್ರ ಹತ್ರ ಅವ್ರಿಗೂ 15 ಅಡಿ ಜಾಗಕ್ಕೆ 3 ಅಡಿನೋ 4 ಅಡಿ ಜಾಗವನ್ನ ಕೊಡುವಂತ ಕೆಲಸವನ್ನ ಈಗಾಗಲೇ ಹೈಕೋರ್ಟ್ ಇದೆಲ್ಲ ಅಬ್ಸರ್ವೇಷನ್ ಮಾಡಿ ಡೈರೆಕ್ಷನ್ಸ್ ಕೊಟ್ಟಿರುವಂತ ಪ್ರಕಾರ ನೀವು ಮಾಡಿ. ಅವನು ಏಕ್ದಮ್ ಆಚೆ ಬಿಸಾಕುವಂತ ಕೆಲಸವನ್ನ ಮಾಡಿದ್ರೆ ಇಡೀ ಮೈಸೂರಲ್ಲಿ 1400 ಕಿಲೋಮೀಟರ್ ಲೆಂತ್ ರಸ್ತೆ ಇದೆ. ಆ ರಸ್ತೆ ಪೂರ್ತಿ ಎಲ್ಲಾ ಫುಟ್ಪಾತ್ಗಳನ್ನ ಕ್ಲಿಯರ್ ಮಾಡಿಸುವಂತ ಕೆಲಸವನ್ನು ನೀವು ಮಾಡ್ತೀರಾ? ಸರ್, ಈ ಆದೇಶನ ಅಂದ್ರೆ ಇದನ್ನ ತಂದಿದ್ದೇ ಕೃಷ್ಣ ಬೈರೇಗೌಡರು ಸರ್, ನಿಮ್ಮದೇ ಸರ್ಕಾರ. ಯಾರೇ ಆಗಿರ್ಲಿ, ನಾನು ಈಗ ಬೆಂಗಳೂರು ಬಗ್ಗೆ ಮಾತಾಡಲ್ಲ. ನಾನು ಮೈಸೂರು ನಗರಕ್ಕೆ ಮಾತ್ರ ಸೀಮಿತವಾಗಿದ್ದೇನೆ. ನಾನು ಮೈಸೂರು ನಗರದಲ್ಲಿ ಜನಗಳು ಇವರೆಲ್ಲ ಪಾಪ ಮೈಸೂರು ನಗರದಲ್ಲಿ ನನಗೆ MP ನಿಂತಿದ್ದೆ. ನನಗೆ ಚುನಾವಣೆಯಲ್ಲಿ ವೋಟ್ ಹಾಕಿರೋ ಸೋತವನೇ, ಅದು ಬೇರೆ ವಿಚಾರ. ನಮ್ಮ ಸರ್ಕಾರ ಇದೆ, ಅವರ ಸಮಸ್ಯೆಗಳನ್ನ ಆಲಿಸುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಇಟ್ ಇಸ್ ಹೆಡೆಡ್ ಬೈ ಮಿಸ್ಟರ್ DK ಶಿವಕುಮಾರ್ ಅವರು. ಆ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಬಡವರ ಪರ ಇರುವಂತ ಒಂದು ಸರ್ಕಾರ. ಬಡವರನ್ನೇ ಬಲಿ ಪಡೆಯುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಮಾಡಲ್ಲ, ಯಾವತ್ತೂ ಮಾಡಬಾರದು. ಆ ಕೆಲವು ಅಧಿಕಾರಿಗಳು ಅವರ ಸ್ವಯಂ ಪ್ರೇರಿತಕ್ಕೆ ಮೀಡಿಯಾ ಅಟೆನ್ಷನ್ಗೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ನಾನು ನೇರವಾದ ಪ್ರಶ್ನೆ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಫುಟ್ಪಾತ್ ನ ಎನ್ಕ್ರೋಚ್ ಮಾಡ್ಕೊಂಬಿಡ್ಲಿ, ಜನಗಳಿಗೆ ರೋಡಲ್ಲಿ ನಡ್ಕೊಂಡು ಹೋಗಕ್ಕೆ ಬಿಡ್ಬೇಕು, ಫುಟ್ಪಾತ್ ನ ಅವರೇ ಸಾಯೋವರೆಗೂ ಇರಲಿ ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ಪರ್ಯಾಯವಾಗಿ ವ್ಯವಸ್ಥೆ ಮಾಡಿಕೊಟ್ಟು ಆಮೇಲೆ ತಗ್ಸಿ ಅಂತ ಹೇಳ್ತಾ ಇದ್ದೀನಿ ನಾನು. ಸಚಿವರ ಗಮನಕ್ಕೂ ತರ್ತೀವಿ, ಸರ್ಕಾರ ಗಮನಕ್ಕೆ ತರ್ತೀವಿ. ಬೇಕಾದ್ರೆ ಅನಿವಾರ್ಯತೆ ಇದ್ರೆ ನಾನೇ ಹೋಗಿ ಫುಟ್ಪಾತ್ ನ ಕೂತ್ಕೊಂಡು ಸ್ಟ್ರೈಕ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಅದು ಬೇರೆ ವಿಚಾರ. ಅದು ಬೇರೆ ವಿಚಾರ. ನಾವು ಜನಸಾಮಾನ್ಯರಿಗೋಸ್ಕರ ಇರುವಂತ ನಮ್ಮ ಸರ್ಕಾರ ಇರೋದು ಜನಸಾಮಾನ್ಯರಿಗೋಸ್ಕರ. ಸಾಕಷ್ಟು ಭಾಗಗಳಲ್ಲಿ ಅದೀಗ ಇವರೆಲ್ಲ ಇರ್ಲಿ, ಇಡೀ ಮೈಸೂರು ನಗರದಲ್ಲಿ ಒಂದು 4-5 ಕಡೆ ಮಾಡಿದ್ದಾರೆ.
ನಾಲ್ಕೈದು ಕಡೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ತೀವ್ರತೆಯಾಗಿ ಒಂದು ವಾರ್ನಿಂಗ್ ಕೊಡುವಂತ ಕೆಲಸವನ್ನ ಮಾಡಿ ತೀವ್ರತೆಯಾಗಿ ಮಾಡಬೇಕು ಅಂತ ಏನೋ ಅವ್ರೇನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮೈಸೂರು ನಗರ ಪಾಲಿಕೆನಲ್ಲಿ ಎಲೆಕ್ಟೆಡ್ ಬಾಡಿ ಇಲ್ಲ, ಅಡ್ಮಿನಿಸ್ಟ್ರೇಟರು, ರೀಜನಲ್ ಕಮಿಷನರು, ಕಾರ್ಪೊರೇಷನ್ ಕಮಿಷನರ್ ಇವರಿಬ್ಬರೇ ತೀರ್ಮಾನ ತಗೊಂಡ್ಬಿಡೋದಾ? ತಪ್ಪಲ್ವಾ? ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ತಪ್ಪಲ್ವಾ? ಬೀದಿ ಬದಿ ವ್ಯಾಪಾರಿಗಳ ಹತ್ರ ಫುಟ್ಪಾತ್ ಮೇಲೆ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡುವಂಥದಕ್ಕೆ ನೀವೇ ಪರ್ಮಿಷನ್ ಕೊಡುವಂತ ಕೆಲಸವನ್ನ 1000 ರೂಪಾಯಿ ಕೊಟ್ಟು ಲೈಸೆನ್ಸ್ ಕೊಟ್ಟಿದ್ದೀರಿ, ಈ ತರ ಕಾರ್ಡ್ ಕೊಟ್ಟಿದ್ದೀರಾ, ತಪ್ಪಲ್ವಾ? ಇಸ್ ಇಟ್ ನಾಟ್ ಫಾಲ್ಟ್? ನೀವು ಕೊಟ್ಟ ಮೇಲೆ ಇದನ್ನ ಹೆಂಗ್ ವಾಪಸ್ ತಗೊಂಡಿದ್ದೀರಿ? ನೀವು ಹೆಂಗ್ ಇದನ್ನ ತೆರವು ಮಾಡಿಸ್ತಾ ಇದ್ದೀರಾ? ಇವ್ರಿಗೆ ಕೊಟ್ಟ ಮೇಲೆ ಆ ಜಾಗದಲ್ಲಿ ಮಾಡಬಾರ್ದು ಅಂದ್ರೆ ಅದು ಪರ್ಯಾಯವಾಗಿ ಇವ್ರಿಗೆ ಜಾಗ ತೋರಿಸಿ. ನಷ್ಟ ಆಗಿದೆಯಲ್ಲ ಸರ್, ಎಷ್ಟೊಂದ್ ಕಡೆ ಭಾಗಗಳಲ್ಲಿ ತೆರವುಗೊಳಿಸಿದ್ರೆ ಎಷ್ಟೋ ನಷ್ಟ ಏನು ಹೊಡೆದಾಕಿಲ್ಲ, ಅವ್ರು ಅದನ್ನೆಲ್ಲ ತಗೊಂಡೋಗಿದ್ದಾರೆ, ಎತ್ಕೊಳಕ್ ಹೇಳಿದ್ದಾರೆ. ಪರ್ಮನೆಂಟ್ ಆಗಿ ಸ್ಟ್ರಕ್ಚರ್ ನ ಬಿಲ್ಡ್ ಮಾಡಿರುವಂತದ್ನ ಹೊಡೆದಾಕಿ, ನಮ್ದು ಅಭ್ಯಂತರ ಇಲ್ಲ. ರೂಮ್ಸ್ಗಳನ್ನ ಕಟ್ಕೊಂಡವ್ರಲ್ಲ, ಅದನ್ನ ಹೊಡಿಬೇಡಿ ಅಂತ ನಾವ್ ಹೇಳ್ತಾ ಇಲ್ಲ. ಬೀದಿ ಬದಿ ವ್ಯಾಪಾರಿಗಳು, ಸಣ್ಣ ವ್ಯಾಪಾರಿಗಳು ಬೆಳಗ್ಗೆ 2 hours, ಸಾಯಂಕಾಲ 2 hours, ರಜದ ದಿವಸ 2 hours ಕೆಲಸ ವ್ಯಾಪಾರ ಮಾಡುವಂತವರ್ಗು ನೀವು ಹೊಡೆದಾಕುವಂತ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದೀರಿ ಅಂತ ನಾವು ಕೇಳ್ತಾ ಇದ್ದೀವಿ. ವೆಹಿಕಲ್ಗಳು ಅಂದ್ರೆ ಶೋರೂಮ್ಗಳೆಲ್ಲ ಮಾಡ್ಕೊಳ್ಳೋದಂತದ ಗಮನಿಸಬಹುದು. ಹೌದು, ಒಂದು ಕೂಡ ಅದನ್ನೇ ನಾನು ಕೇಳಿದೆ. ನೀವು ನಿಜವಾಗೂ ಪ್ರತಿ ಫುಟ್ಪಾತ್ ಅನ್ನು ಕ್ಲಿಯರ್ ಫ್ರಮ್ ಎನ್ಕ್ರೋಚ್ಮೆಂಟ್ ಅನ್ನುವಂಥ ಪಾಲಿಸಿ ನಿಮ್ಮಲ್ಲಿ ಮೈಂಡ್ ಅಲ್ಲಿ ಇದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಮಾಡ್ತಾ ಇದ್ದೀರಾ? ಕೆಲವು ದೊಡ್ಡ ದೊಡ್ಡ ಮನೆಗಳು, ದೊಡ್ಡ ದೊಡ್ಡ ಸಾಹುಕಾರಗಳು, ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಆದಿಯಾಗಿ ಫುಟ್ಪಾತ್ನ ಎನ್ಕ್ರೋಚ್ ಮಾಡ್ಕೊಂಡು ಮನೆ ಮುಂದ್ಗಡೆ ಕಾರ್ ಶೆಡ್ ನ ನಿರ್ಮಾಣ ಮಾಡ್ಕೊಂಡವ್ರೆ, ಕಾರ್ನ ನಿಲ್ಲಿಸ್ತಾವ್ರೆ. ನೀವು ತೆಗ್ರಿ ಅದನ್ನ ನೋಡೋಣ, ಫಸ್ಟ್ ತೆಗ್ಸಿ. ಆಯ್ತು, ಎಲ್ಲ ಎನ್ಕ್ರೋಚ್ಮೆಂಟ್ ನಾವು ಕ್ಲಿಯರ್ ಮಾಡ್ತೀವಿ ಅನ್ನುವಂಥದ್ದು ಕೆಲವು ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ, ಚಾಮುಂಡಿ ಬೆಟ್ಟ ಸುತ್ತನೂ ಪೂರ್ತಿ ಚಾಮುಂಡಿ ಬೆಟ್ಟಕ್ಕೆ ಬೇಲಿ ಹಾಕೊಂಡವ್ರಪ್ಪ ಕೆಲವು ಮಠಮಾನ್ಯದರು. ಮಾಡಿಸ್ತೀರಾ? ತೆಗಿಸ್ತೀರಾ? ತೆಗಿಸ್ಬೇಕಲ್ವಾ? ಯಾರ ಸರ್ಕಾರ ಇದ್ರೆ ಏನ್ರಿ, ಎಲ್ಲಾ ಸರ್ಕಾರಗಳು ಜನಪರವಾಗಿ ಕೆಲಸ ಮಾಡ್ಬೇಕು ಅಂತ ಅಷ್ಟೇನೆ. ಯಾವ ಸರ್ಕಾರ ಇದ್ರೆ ಏನಂತೆ, ಅವ್ರ ಸಮಸ್ಯೆ ಏನು ಅನ್ನುವಂತ ಆಲಿಸುವಂತ ಸೌಜನ್ಯ ನಮ್ಗೆ ಬೇಕಲ್ವಾ? ನೀವು ಅಧಿಕಾರಿಗಳ ವರ್ಗ ನೀವೇ ತೀರ್ಮಾನ ತಗೊಂಡು ಹೆಂಗ್ ತಗೊಂಡ್ರಿ? ಎಲೆಕ್ಟೆಡ್ ಗೌರ್ಮೆಂಟ್ ಇಲ್ವಾ ಅಲ್ಲಿ? ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದಾರಾ? ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದೇಶ ಮಾಡಿದಾರಾ? ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ನಮ್ಮ ಜಿಲ್ಲೆಯವರೇ, ಯತೀಂದ್ರ ಸಿದ್ದರಾಮಯ್ಯನವರು, ಅವರೇ ಉಸ್ತುವಾರಿ, ಅವರು ಡೈರೆಕ್ಷನ್ಸ್ ಕೊಟ್ಟವರ? ಯಾವತ್ತಾದ್ರು ನೀವು ಕೇಳಿರೋ ವಿಚಾರದಲ್ಲಿ ಮಾಧ್ಯಮಗಳ ಬಂದು ಹೌದು ನಾನೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ, ಬೀದಿ ಬದಿ ವ್ಯಾಪಾರಿಗಳೆಲ್ಲ ಪೂರ್ತಿ ಎತ್ತಿ ಆಚೆ ಬಿಸಾಕಿ ಅಂತ ಹೇಳವ್ರ? ಇಲ್ಲ. ಮತ್ತೆ ಅಧಿಕಾರಿಗಳ ವರ್ಗ ಹೆಂಗ್ ತಗೊಂಡು ತೀರ್ಮಾನ? ಹೌ ಕಾರ್ಪೊರೇಷನ್ ಕಮಿಷನರ್ has taken a decision? How administrator of corporation has taken a decision? This is my question. ಸರ್, ಈಗ ಇನ್ನೊಂದಂದ್ರೆ ಫೋಟೋ ಶೂಟ್ಗೆ ಏನ್ ಮಾಡ್ತಾರೆ ಅಂತ ಅಂದ್ರೆ, ಈಗ ತೆರವು ಮಾಡೋದು ಫೋಟೋ ಇದಕ್ಕೆ ಒಂದು ಜನರು ಅಟ್ರಾಕ್ಟ್ ಮಾಡಕ್ಕೆ ಅಂತ, ಅದ್ರ ಬಗ್ಗೆ ಸರ್? ಅಲ್ಲ, ನನಗೆ ಅದನ್ನೇ ನಾನು ಹೇಳ್ತಾ ಇರೋದೇನು ಅಂದ್ರೆ, ಇದು ಮೀಡಿಯಾ ಅಟೆನ್ಷನ್ ಇರಪ್ಪ, ಮೀಡಿಯಾ ಅಟೆನ್ಷನ್ ನ ಕ್ರಿಯೇಟ್ ಮಾಡುವಂತದಕ್ಕೆ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ನನ್ನ ಒಂದು ಪ್ರಶ್ನೆ ಇದೆ. ನೀವು ಯಾರೇ ಆಗ್ಲಿ ಸಿಟ್ಟಿಂಗ್ MLAಗಳು, MP, ನಮ್ಮನ್ನು ಸೋಲಿಸಿ ಯಾರೋ ಇನ್ನೊಬ್ಬನ MP ಗೆಲ್ಸಿದ್ರು, ಎಲ್ಲಿ ಉಸಿರು ಬಾಯೇ ಬಿಡ್ತಾ ಇಲ್ವಲ್ಲ? ಇವರೆಲ್ಲ ಓಟ್ ಹಾಕಿಲ್ವಾ ಅವ್ರಿಗೆ? ರಾಜರು 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 ಅಂತ ತಗೊಂಡೋಗಿ ತಪ್ಪನ್ನ ಒತ್ಬಿಟ್ರಲ್ಲ, ಎಲ್ಲಿ ಬಾಯಿನೇ ಬಿಡ್ತಾ ಇಲ್ಲ. ಇವರು ಸುಮ್ಮನೆ ಕುಂತವ್ರೆ. ಅವರು ಮನುಷ್ಯರಲ್ಲ ಸ್ವಾಮಿ, ಅವರು ಜೀವನ ನಡೆಸ್ಬೇಕಲ್ವಾ? ಡೈಲಿ 500 ರೂಪಾಯಿ ಸಂಪಾದನೆ ಮಾಡ್ತಾರೆ ಆಟೋ ಡ್ರೈವರ್ಗಳು ಆದಿಯಾಗಿ. ಪಾಪ ಅವ್ರು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಿದೆ. ಈಗ ಕಮಿಷನರ್ ಗಮನಕ್ಕೆ ನೀವು ತರ್ತೀರಾ ಸರ್? ನಾವು ನಾಳೆ 11 ಗಂಟೆಗಲ್ವನಪ್ಪ? 11 ಗಂಟೆಗೆ ರೀಜನಲ್ ಕಮಿಷನರ್, ಅವರೇ ಅಡ್ಮಿನಿಸ್ಟ್ರೇಟರು, ಅವ್ರನ್ನ ನಾವು ಭೇಟಿ ಮಾಡ್ತಾ ಇದ್ದೀವಿ. ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳು ಹೋಗಿ ಭೇಟಿ ಮಾಡ್ತಾ ಇದ್ದೀವಿ. ಅವ್ರಿಗೆ ಒಂದು ಗಡುವನ್ನ ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ನಾನು ಇದೇ ಪ್ರಶ್ನೆನ ಅವ್ರನ್ನ ಕೇಳ್ತೀನಿ ನೇರವಾಗಿ, ನಿಮಗೆ ರಾಜ್ಯ ಸರ್ಕಾರದ ಆದೇಶ ದಯಮಾಡಿ ಕೊಡಿ. ಸುಪ್ರೀಂ ಕೋರ್ಟ್ ಆದೇಶ ಇದೆಯಾ ಕೊಡಿ, ಹೈಕೋರ್ಟ್ ಆದೇಶ ಇದೆಯಾ ಕೊಡಿ, ಈ ಜಿಲ್ಲಾ ಕೋರ್ಟ್ ಆದೇಶ ಇದೆಯಾ ಕೊಡಿ. ಸ್ವಯಂ ಪ್ರೇರಿತವಾಗಿ ನೀವೇ ಶುರು ಹೆಂಗ್ ಮಾಡಿದ್ರಿ, ಪ್ರಾರಂಭ ಹೆಂಗ್ ಮಾಡಿದ್ರಿ, ಯಾಕೆ ಮಾಡಿದ್ರಿ? ಬೇರೆ ಕೆಲ್ಸಗಳಿಲ್ವ ನಿಮ್ಗೆ? ಬೇರೆ ಕೆಲಸ ಸಾಕಷ್ಟಿದೆಯಲ್ಲ, ಮಾಡಿ. ಆ ಕೆಲಸ ಮಾಡ್ರಿ ಸ್ವಾಮಿ. ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂತ ಕೆಲಸವನ್ನ ಮಾಡಕ್ ಹೋಗ್ಬೇಡಿ. ನಾನು ಮತ್ತೆ ಪದೇ ಹೇಳ್ತಾ ಇದ್ದೀನಿ, ಫುಟ್ಪಾತ್ಗೆ ಜನಗಳನ್ನ ನಡ್ಕೊಂಡು ಹೋಗುವಂಥದ್ದಕ್ಕೆ ಅಡಚಣೆ ಮಾಡುವಂಥದ್ದು ದಯಮಾಡಿ ತೆಗಿರಿ. 15 ಅಡಿ ಫುಟ್ಪಾತ್ ಅಲ್ಲಿರುವಂತ ಜಾಗದಲ್ಲಿ 5 ಅಡಿ ಜಾಗ ಮಾಡ್ಕೊಡುವಂಥದ್ದು ಮಾಡಿ. ಹಂಗಾರೆ ಎಲ್ಲರೂ ನಿಮ್ಮ ಇಂಟೆನ್ಷನ್ ಏನು? ಎಲ್ಲರೂ ಮಾಲ್ಗೆ ಹೋಗಿ ಪರ್ಚೇಸ್ ಮಾಡ್ಬೇಕಾ? ಮಾಲ್ನ ಉದ್ಧಾರ ಮಾಡ್ಬೇಕಾ?
ನೀವು 10 ರೂಪಾಯಿ ಒಂದು ಸೊಪ್ಪು, ಒಂದು ಕಂತೆ ಸೊಪ್ಪು ಸಿಗುತ್ತೆ, ಅಲ್ಲಿ ಮಾಲ್ ಹೋದ್ರೆ ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾನೆ. 17 ಗ್ರಾಮ್ 17 ರೂಪಾಯಿ ಅಂತಾನೆ. ಬಾಯಿ ಮುಚ್ಕೊಂಡು ಕೊಟ್ಬಿಟ್ಟು ಈಚೆ ಬರ್ತಾರೆ ಅವರು. ಟ್ಯಾಕ್ಸ್ ಅದು ಮಾಡ್ಬೇಕಾ? ಬದುಕ್ಬೇಕಲ್ವಾ? ಸಾಮಾನ್ಯ ಮನುಷ್ಯರು 10 ರೂಪಾಯಿ ಕೊಟ್ಬಿಟ್ಟು ತರಕಾರಿ ತಗೋಬೇಕಲ್ವಾ? ಆಮೇಲೆ ಇಡೀ ಎಂಟೈರ್ ಮೈಸೂರು ಫುಟ್ಪಾತ್ಗಳೆಲ್ಲ ಎನ್ಕ್ರೋಚ್ ಆಗ್ಬಿಟ್ಟವ. ಎಲ್ಲೋ ಸೆಲೆಕ್ಟಿವ್ ಪ್ಲೇಸಸ್ ತಾನೆ, ಒಂದು 10 ಕಡೆ, ಒಂದು 20 ಕಡೆ ಆಗಿರ್ಬೋದು. ಅದನ್ನ ಅವ್ರಿಗೆ ಹೇಳಿ, ಬುದ್ಧಿ ಹೇಳಿ. ಸರ್ಕಾರದಿಂದ ಯಾವುದೋ ಆದೇಶ ಕಾರ್ಪೊರೇಷನ್, ನನಗಿರುವಂತ ಮಾಹಿತಿ ಪ್ರಕಾರ ಸರ್ಕಾರ ಯಾವ ಕಾರಣಕ್ಕೂ ಯಾವ ಆದೇಶವನ್ನು ಹೊರಡಿಸಿಲ್ಲ. ಇವರೇ ಬೇಕು ಅಂತ ನನಗೆ ಗೊತ್ತಿಲ್ಲ, ಅದು ನಾಳೆ ಕೇಳ್ತೀವಿ. ನಾಳೆ 11ವರೆಗೆ ತಮ್ಮ ಮೂಲಕ ಹೇಳ್ತಾ ಇದ್ದೀನಿ, ನಾಳೆ ಕೇಳುವಂತ ಕೆಲಸವನ್ನ ಮಾಡ್ತೀವಿ. ಅದಕ್ಕೆ ಉತ್ತರವನ್ನು ಕೊಡುವಂತ ಕೆಲಸವನ್ನ ಅವರು ಮಾಡ್ಲಿ. ಥ್ಯಾಂಕ್ ಯು.